ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಡೆಕೋರೇಷನ್ಗೆ ಬೇಕಾಗಿರುವಂತಹ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ಬರ್ಡೇಗೆ ಡೆಕೋರೇಷನ್ ಮಾಡುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಸೊ ಇದನ್ನು ನಾನು ಇವಾಗ ಕವರ್ ಓಪನ್ ಮಾಡಿದ್ದೀನಿ ಆಲ್ರೆಡಿ. ಈಗ ನಾನು ತೋರಿಸ್ತೀನಿ ಸೊ ಏನೇನು ಕೊಟ್ಟಿದ್ದಾರೆ, ಏನಾದರೂ ಮಿಸ್ ಆಗಿದೆಯಾ ಏನು ಅಂತ ನೋಡಲಿಕ್ಕೆ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಒಂದು ಪ್ರಾಡಕ್ಟು ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಹಾಗೆಯೇ ಏನು ಅಂತಂದರೆ ವೆಲ್ಕಮ್ ಪಾರ್ಟಿಗಾಗಿರ್ಬೋದು, ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂತಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಇದಕ್ಕೆಲ್ಲ ಈ ಥರದ ಒಂದು ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಇವಾಗ ನಾನು ತೋರಿಸ್ತೀನಿ. ಮೊದಲನೇದಾಗಿ ಈ ಒಂದು ಪ್ರಾಡಕ್ಟಲ್ಲಿ ಹಾಗೆ ಇದ್ರ ಜೊತೆ ಈ ಒಂದು ಪ್ರಾಡಕ್ಟ್ನು ಕೂಡ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಪ್ರಾಡಕ್ಟ್ ನನಗೆ ಸಿಗ್ತಾ ಇದೆ. ಎಷ್ಟು ಕಮ್ಮಿ ರೇಟಿಗೆ ಅಂತಂದರೆ ನಿಜವಾಗ್ಲೂ ಬಿಲೀವ್ ಮಾಡೋಕ್ಕಾಗಲ್ಲ, ಅಷ್ಟು ಕಮ್ಮಿ ರೇಟಿಗೆ ಸಿಗ್ತಾ ಇದೆ. ಸೊ ಇವಾಗ ನಾನು ಒಂದೊಂದೇ ಹೇಳ್ತೀನಿ. ಈಗಾಗಲೇ ಹೇಳಿದೆ ಇಷ್ಟೆಲ್ಲ ಪ್ರಾಡಕ್ಟ್ ಸಿಕ್ಕಿದೆ ಅಂತ. ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕರ್ಟನ್ ತೋರಿಸ್ತಾ ಇದ್ದೀನಿ. 2 ಸಿಲ್ವರ್ ಕರ್ಟನ್ ಬರ್ತಾ ಇದೆ. ಹೇಗೆ ಅಂತಂದರೆ ಇದು ಬ್ಯಾಕ್ಗ್ರೌಂಡಿಗೆ ಹಾಕುವಂತಹ ಒಂದು ಸಿಲ್ವರ್ ಕರ್ಟನ್ ಆಗಿದೆ, ಚೆನ್ನಾಗಿದೆ. ಇದರ ಶೈನಿಂಗ್ ಕೂಡ ತೋರಿಸ್ತೀನಿ, ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇದೇನು ಅಂತಂದರೆ ಬ್ಯಾಕ್ಗ್ರೌಂಡ್ ಹಾಕಿದಾಗ ಸಿಕ್ಕಾಪಟ್ಟೆ ಸಖತ್ತಾಗಿ ಕ್ಯೂಟಾಗಿ ಕಾಣುತ್ತೆ. ಇದು ಸುಮಾರಷ್ಟು ಮಲ್ಟಿ ಕಲರ್ಸಲ್ಲಿ ಬರುತ್ತೆ. ಸೊ ನನಗೆ ಇಲ್ಲಿ ಶೋ ಮಾಡಿರೋದು ಸಿಲ್ವರ್ ಕಲರೇ ಆಗಿತ್ತು. ಸೊ ಸೇಮ್ ಸಿಲ್ವರ್ ಕಲರೇ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ನೋಡಿ. ಸಿಲ್ವರ್ ಕಲರೇ ಬಂದಿದೆ, ಚೆನ್ನಾಗಿದೆ. ಶೈನಿಂಗ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದು ನನಗೆ ಸಿಗ್ತಾ ಇರೋದು ಎರಡು ಕರ್ಟನ್ ಸಿಗ್ತಾ ಇದೆ ಸಿಲ್ವರ್ ಕಲರ್ದು ಬ್ಯಾಕ್ಗ್ರೌಂಡಿಗೆ ಅಂತ ಹೇಳಿ. ಸೊ ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಬ್ಲೂ ಕಲರಲ್ಲಿ 2 ಸ್ಟಾರ್ ಸಿಗ್ತಾ ಇದೆ. 2 ಸ್ಟಾರ್ ಸಿಗ್ತಾ ಇದೆ ಅಂದರೆ ಬಲೂನ್ ಥರ. ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಕಲರ್ ನನಗೆ ತುಂಬ ಫೇವ್ರೇಟು, ಸ್ವಲ್ಪ ಚೆನ್ನಾಗಿದೆ ಈ ಕಲರು. ಸೊ ರಾಯಲ್ ಬ್ಲೂ ಅಲ್ಲಿರೋ ಅಂಥದ್ದು. ಇದರಲ್ಲಿ 2 ಸಿಗ್ತಾ ಇದೆ. ಇಲ್ಲಿ ಜಸ್ಟ್ ಓಪನ್ ಮಾಡಿಬಿಟ್ಟು ಸ್ಟ್ರಾದಿಂದ ಇದನ್ನು ನಾವು ಏರ್ ಹಾಕಿದರೆ ಸಾಕು, ಇದು ಫುಲ್ ಬಲೂನಾಗಿ ಊದ್ಕೊಳುತ್ತೆ. ಸೊ ಅದಕ್ಕೆ ಅಂತಲೇ ಕೂಡ ನಮಗೆ ಸ್ಟ್ರಾ ಕೂಡ ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ, ಎಷ್ಟು ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಚಿಕ್ಕ ಸ್ಟ್ರಾ ಇದು, ಇಲ್ಲಿ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ, ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಮೊದಲೆಲ್ಲ ಏನು ಅಂದರೆ ಇದನ್ನು ನಮಗೆ ಪ್ರೊವೈಡ್ ಮಾಡ್ತಿರ್ಲಿಲ್ಲ. ಸೊ ಏನು ಅಂದರೆ ನಾವೇ ಒಂದು ಸ್ಟ್ರಾ ತಂದುಬಿಟ್ಟು ಒಂದು ಎಳ್ನೀರು ಅಂಗಡಿಗೆ ಹೋಗ್ಬಿಟ್ಟು ಸ್ಟ್ರಾ ತಂದು ಇಸ್ಕೊಂಬಂದು ನಾವು ಊದಬೇಕಾಗಿತ್ತು. ಸೊ ಇವಾಗ ಅವರೇ ಪ್ರೊವೈಡ್ ಮಾಡಿರೋದ್ರಿಂದ ನಮಗೆ ಅದ್ರ ಟೆನ್ಷನ್ನೇ ಇಲ್ಲ. ಸೊ ನಮಗೆ ನೆಕ್ಸ್ಟ್ ಸಿಗ್ತಾ ಇದೆ ಹ್ಯಾಪಿ ಬರ್ಡೇ ಬ್ಯಾನರ್ ಸಿಗ್ತಾ ಇದೆ. ಇದು ಕೂಡ ಬ್ಲೂ ಕಲರಲ್ಲೇ ಇದೆ, ಅಂದರೆ ಇದು ಸ್ಕೈ ಬ್ಲೂ ಕಲರಲ್ಲಿದೆ ಹ್ಯಾಪಿ ಬರ್ಡೇ ಬ್ಯಾನರು. ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಪೇಪರ್ ರಟ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಮಾಡಿರುವಂಥದ್ದು, ಅದರಲ್ಲಿ ರೆಡಿ ಮಾಡಿದ್ದಾರೆ ಹ್ಯಾಪಿ ಬರ್ಡೇ ಅನ್ನೋದು. ಸೊ ಇದನ್ನು ಏನಿಲ್ಲ, ಜಸ್ಟ್ ಈ ಥರದ್ದು ಒಂದು ಟೇಪ್ ಕೊಟ್ಟಿದ್ದಾರೆ ರಾಯಲ್ ಬ್ಲೂ ಅಲ್ಲಿರೋದು. ಅದನ್ನೇ ಇಲ್ಲಿ ಹೋಲ್ ಕಾಣಿಸ್ತಿದೆ ನೋಡಿ, ಅದಕ್ಕೆ ಇಲ್ಲೊಂದು ಹೋಲ್ ಇರುತ್ತೆ. ಹ್ಯಾಪಿ ಬರ್ಡೇ ಅನ್ನೋದನ್ನು ನಾವು ಸೆಟ್ ಮಾಡಿಬಿಟ್ಟು ಹಾಕಿದ್ರೆ ಆಯಿತು. ಇದು ಹೇಗೆ ಅಂತಂದರೆ ಹಾಳಾಗಲ್ಲ, ಲಾಂಗ್ ಟೈಮಲ್ಲಿ ನಮಗೆ ಯೂಸ್ ಆಗುತ್ತೆ. ಯಾರದೇ ಬರ್ಡೇ ಇದ್ರೂ ಕೂಡ ಈ ಬ್ಯಾನರ್ ಯೂಸ್ ಮಾಡ್ಕೊಬೋದು, ಒನ್ಸ್ ತರಿಸಿದ್ರೆ ಸಾಕು. ಸೊ ಹಾಗಾಗಿ ಇದು ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಏನು ಮಾಡಿದ್ದಾರೆ ಅಂತಂದರೆ ಬಲೂನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 24 ಬಲೂನ್ಸ್ ಕೊಟ್ಟಿದ್ದಾರೆ. 24 ಬಲೂನ್ಸ್ ಕೊಟ್ಟಿದ್ದಾರೆ. ಎಲ್ಲದೂ ಕೂಡ ಕಲರ್ಫುಲ್ಲಾಗೇ ಇದೆ. ತೋರಿಸ್ತೀನಿ ನಿಮಗೆ. ಗ್ರೇ ಕಲರ್ ಅಂದರೆ ಸಿಮೆಂಟ್ ಕಲರ್ ಅಂತೀವಲ್ಲ ಆ ಥರ ಕೊಟ್ಟಿದ್ದಾರೆ, ಆ ಕಲರಲ್ಲಿ ಕೊಟ್ಟಿದ್ದಾರೆ. ಮತ್ತು ಕ್ರೀಮ್ ಕಲರಲ್ಲಿ ಬಲೂನ್ಸ್ ಕೊಟ್ಟಿದ್ದಾರೆ, ರಾಯಲ್ ಬ್ಲೂ ಅಲ್ಲಿ ಕೊಟ್ಟಿದ್ದಾರೆ, ಹಾಗೆಯೇ ಸ್ಕೈ ಬ್ಲೂ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಲೈಟ್ ಸ್ಕೈ ಬ್ಲೂ ಅಲ್ಲಿ ಮಾತ್ರ ಒಂದು 2 ಪೀಸ್ ಏನೋ ಕೊಟ್ಟಿದ್ದಾರೆ. ಟೋಟಲ್ ಬಲೂನ್ಸ್ ಬಂದ್ಬಿಟ್ಟು 24 ಬಲೂನ್ಸ್ ಇದೆ. ಸೊ ಇಷ್ಟೆಲ್ಲ ಆದಮೇಲೆ ಮೇನು ಯಾವತ್ತು ಅಂದರೆ ಲೈಫ್ ಟೈಮ್ ಬರುತ್ತೆ ಅಂತ ಹೇಳ್ತೀವಲ್ಲ, ಇವೆಲ್ಲ ಬಲೂನ್ಸು ಯೂಸ್ ಮಾಡ್ತೀವಿ. ಈ ಒಂದು ಪ್ರಾಡಕ್ಟ್ ಏನಿದೆಯೋ ಈ ಸ್ಟಾರು, ಇದು ಯೂಸ್ ಆಗ್ಬೋದು, ಇದು ಯೂಸ್ ಆಗ್ಬೋದು. ಈ ಒಂದು ಹ್ಯಾಪಿ ಬರ್ಡೇ ಬ್ಯಾನರು, ಅದ್ರ ಜೊತೆ ಈ ಪಂಪ್ ಏನು ಮಾಡ್ತೀವಲ್ಲ ನಾವು ಪಂಪಿಂಗು, ಸೊ ಅದನ್ನು ಕೂಡ ನಾವು ಏನು ಅಂತಂದರೆ ಲೈಫ್ ಟೈಮ್ ಇಟ್ಕೊಬೋದು, ಅಷ್ಟು ಚೆನ್ನಾಗಿದೆ. ಸೊ ಇದು ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಏನು ಅಂತಂದರೆ ಇಲ್ಲಿ ಹೋಲ್ ಥರ ಕೊಟ್ಟಿರ್ತಾರೆ, ನಾವು ಈ ಥರ ಪಂಪ್ ಮಾಡಿದರೆ ಸಾಕು, ಬಲೂನ್ ಏನಾಗತ್ತೆ ದೊಡ್ಡದಾಗತ್ತೆ. ಸೊ ಬರ್ಡೇಗೆ ತುಂಬ ಈಸಿಯಾಗಿದೆ. ಸೊ ನಾವು ಕರೆಕ್ಟಾಗಿ ಪಂಪ್ ಮಾಡಬೇಕು, ಇಟ್ಕೊಬೇಕು. ಇಲ್ಲಿ ಗ್ರಿಪ್ಪಲ್ಲಿ ಬ್ಯಾಕ್ ಸೈಡು ಕವರ್ ಮಾಡ್ಕೊಬೇಕು. ಬ್ಯಾಕ್ ಸೈಡಿನ ಕವರ್ ಮಾಡಿಕೊಂಡು ಇಲ್ಲಿ ಈ ಥರ ಕವರ್ ಮಾಡ್ಕೊಬೇಕು, ಟೈಟ್ ಇಟ್ಕೊಬೇಕು. ಟೈಟ್ ಇಟ್ಕೊಂಡು ನಾವು ಈ ಥರ ಹಿಂಗೆ ಮಾಡಿದರೆ ಸಾಕು ನೋಡಿ. ಬಲೂನ್ ಎಷ್ಟು ಚೆನ್ನಾಗಿ ಇದಾಗತ್ತೆ ಅಂತೇಳಿ. ಸೊ ನನಗಿಲ್ಲಿ ಇಟ್ಕೊಳಕ್ಕೆ ಬರ್ತಾ ಇಲ್ಲ, ಕೈ ಲೂಸ್ ಆಗ್ತಿದೆ. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಮಾರ್ಕೆಟಲ್ಲಿ ಇದು ಒಂದೇ ಪ್ರಾಡಕ್ಟ್ನ ಹೋಗಿ ನಾವು ತೊಗೊತೀವಿ, ಮಾರ್ಕೆಟಲ್ಲಿ ಇದೊಂದು ಪ್ರಾಡಕ್ಟ್ನ ಹೋಗಿ ನಾವು ತೊಗೊತೀವಿ ಅಂತಂದರೆ ಏನಾಗುತ್ತೆ ಅಂತಂದರೆ
ಸೊ ಜಾಸ್ತಿ ರೇಟ್ ಬರುತ್ತೆ. ಅಂದರೆ ಇದು ಒಂದಕ್ಕಿಂತ ಏನಿಲ್ಲ ಅಂತಂದರೆ 150 200 ಇದೆ. ಲಾಸ್ಟ್ ಟೈಮ್ ನಾವು ತೊಗೊಬಂದ್ವಿ ಈ ಥರದ್ದು 200 ಕೊಟ್ಟು ತೊಗೊಬಂದ್ವಿ, ಸೇಮ್ ಕಲರಲ್ಲಿ ಸೇಮ್ ಪಂಪಿಂಗ್ ತೊಗೊಬಂದ್ವಿ. ಸೊ ಅದು ಬಂದ್ಬಿಟ್ಟು ನಾವು 200 ಕೊಟ್ವಿ. ಈಗ ನೋಡಿದ್ರೆ ಆಫರಲ್ಲಿ ಈ ಥರದ್ದು ಎಲ್ಲದರಲ್ಲೂ ಕೂಡ ಬರ್ಡೇದು ನಾವೇನು ಪರ್ಚೇಸ್ ಮಾಡ್ತೀವಿ ಡೆಕೋರೇಷನ್ ಐಟಮ್ ಅದರಲ್ಲಿ ನಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಇದಕ್ಕಿಂತ ಚೂರು ದೊಡ್ಡ ಸೈಜ್ ಇತ್ತು ಅಷ್ಟೇ. ತೋರಿಸ್ತೀನಿ ನಾನು ನಿಮಗೆ. ಅದು ಅಣ್ಣ ನೋಡಿ ಇವಾಗ ನೋಡಿ ತೋರಿಸ್ತಾ ಇದೀನಿ. ನಾವು ಮಾರ್ಕೆಟಲ್ಲಿ ತೊಗೊಂಡಿದ್ದು ಇದು ಬಂದ್ಬಿಟ್ಟು 200 ಕೊಟ್ವಿ ನಾವು. ಇದು ತೊಗೊಂಡಿದ್ದು ಆಚೆ ಸೈಡು ತೊಗೊಂಡಿದ್ದು. ಇದು ಕ್ವಾಲಿಟಿ ಚೆನ್ನಾಗಿದೆ, ಇದು ಕ್ವಾಲಿಟಿ ಚೆನ್ನಾಗಿದೆ, ಎರಡು ಸೇಮ್ ಟು ಸೇಮು ಅಲ್ವಾ. ಅದಕ್ಕೋಸ್ಕರ ಏನು ಅಂತಂದರೆ ಸೈಜಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ನೋದೊಂದು ಬಿಟ್ಟರೆ ಕ್ವಾಲಿಟಿಯಲ್ಲಿ ಎರಡು ಸೇಮೇ ಇದೆ. ನೋಡಿ ಇದು ಒಂದಕ್ಕೆ ನಾವು 200 ಕೊಟ್ಟಿದ್ದೀವಿ. ಇಷ್ಟೆಲ್ಲ ಸೇರಿ ಇಷ್ಟೆಲ್ಲ ಪ್ರಾಡಕ್ಟ್ ಸೇರಿ ನಾವು ಕೊಡ್ತಾ ಇರೋ ಐಟಮ್, ನಾನು ಕೊಟ್ಟಿರೋಂಥ ಇಷ್ಟೆಲ್ಲ ಪ್ರಾಡಕ್ಟ್ಗೆ ಇಷ್ಟೆಲ್ಲ ಐಟಮ್ಗೆ ನಾನು ಕೊಡ್ತಾ ಇರೋಂತಹ ಅಮೌಂಟ್ ಎಷ್ಟು ಅಂತಂದರೆ ನಾನು ಕೊಟ್ಟಿರೋಂಥ ಪ್ರೈಸ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಮ್ಮಿ. ಒಂದೊಂದು ಬಲೂನ್ ತರೋಕೆ ಹೋದ್ರೇ ಆಚೆ ಸೈಡ್ ಎಷ್ಟು ರೇಟ್ ಆಗುತ್ತೆ ಅಂತಂದರೆ ಒಂದು ಬಲೂನಿಗೆ 5 ರೂಪೀಸ್ 10 ರೂಪೀಸ್ ಇದೆ. ಇಲ್ಲಿ 24 ಬಲೂನ್ಸ್ ಕೊಡ್ತಾ ಇದ್ದಾರೆ, ಇಷ್ಟೆಲ್ಲ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಾಡಕ್ಟ್ಗಳು ಸೇರಿ ನಾನು ಕೊಡ್ತಾ ಇರೋಂಥದ್ದು ಬಂದ್ಬಿಟ್ಟು ನಿಜವಾಗ್ಲೂ ಕಮ್ಮಿ. ಅದ್ರ ಜೊತೆ ನಾನು ಹೇಳೋದು ಮರ್ತೆ ನೋಡಿ, ಇದು ಬಂದ್ಬಿಟ್ಟು ಬಲೂನಿಗೆ ಅನಿಸೋಂತಹ ಗಮ್ ಕೊಟ್ಟಿದ್ದಾರೆ. ಬಲೂನಿಗೆ ನಾವೇನು ಸ್ಟಿಕ್ ಮಾಡೋಕ್ಕೆ ಒಂದು ಗಮ್ ಕೊಟ್ಟಿದ್ದಾರೆ, ಗಮ್ ಟೇಪ್ ಕೊಟ್ಟಿದ್ದಾರೆ ಒಂದು. ಇನ್ನೊಂದು ಇದು ನಾವು ಬಲೂನ್ಸ್ನ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋಕ್ಕೆ ಆರ್ಚ್ ಮಾಡ್ತೀವಲ್ಲ, ಸೊ ಅದಕ್ಕೆ ಅಂತ ಅದಕ್ಕೊಂದು ಗಮ್ ಟೇಪ್ ಕೊಟ್ಟಿದ್ದಾರೆ. ನೋಡಿ ಎಷ್ಟೆಲ್ಲ ಪ್ರಾಡಕ್ಟ್ಗಳು ಈ ಪ್ರೈಸಲ್ಲಿ ಸಿಗತ್ತೆ ಅಂತಂದರೆ ನಾನು ನಿಜವಾಗ್ಲೂ ಬಿಲು ಮಾಡೋಕ್ಕಾಗಲ್ಲ. ಸೊ ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಈ ಥರ ಅಂದರೆ ನಾವೇನು ಆರ್ಚ್ ಮಾಡ್ತೀವಲ್ಲ ಅದಕ್ಕೆ ಅಂತಲೇ ಹೇಳ್ಬಿಟ್ಟು ಈ ಗಮ್ ಟೇಪ್ ಕೊಟ್ಟಿರೋದು. ಎಸ್, ಈ ಗಮ್ ಟೈಪ್ ಕೊಟ್ಟಿರೋದು. ನೆಕ್ಸ್ಟ್ ಪಂಪಿಂಗ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಫ್ರೀ ಬಂದ್ಬಿಟ್ಟು ಪಂಪ್ ಇದೆ, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ಮತ್ತೆ ಇಲ್ಲಿ ಮತ್ತೊಂದು ಗಮ್ ಹೇಳಿದೆ ಅಲ್ವಾ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಈ ಥರ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಬಲೂನ್ಸ್. ಹಾಂ ಅದೇ ಬಲೂನ್ಸ್ ನೋಡಿ 24 ಪೀಸ್ ಬಲೂನ್ಸ್ ಇದೆ. ಆಮೇಲೆ ಏನು ಹ್ಯಾಪಿ ಬರ್ಡೇ ಬ್ಯಾನರ್ ಇದೆ, ಕರ್ಟನ್ ಕೊಟ್ಟಿದ್ದಾರೆ, 2 ಸ್ಟಾರ್ ಕೊಟ್ಟಿದ್ದಾರೆ, 2 ಥರ ಆರ್ಚಿಂದೊಂದು ಮತ್ತು ಗಮ್ ಒಂದು ಕೊಟ್ಟಿದ್ದಾರೆ, ಪಂಪಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಥರ ಅದನ್ನು ಮಾಡ್ಕೋಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಆಮೇಲೆ ಪೈಪಿಂಗ್ ನಾವೇನು ಪಂಪ್ ಮಾಡಬೇಕು ಅದು ಕೂಡ ಕೊಟ್ಟಿದ್ದಾರೆ, ಸ್ಟ್ರಾ ಥರದ್ದು ಪ್ಲಾಸ್ಟಿಕ್ಕು. ಸೊ ಪ್ರಾಡಕ್ಟ್ ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟು ಇವಾಗ ಆಗಿರೋಂತಹ ಪ್ರೈಸ್ ಬಂದ್ಬಿಟ್ಟು 160 ರೂಪೀಸ್ ಆಗಿದೆ. ಆನ್ಲೈನ್ ಪೇಮೆಂಟ್ ಮಾಡಿದರೆ ನೀವು 138ಗೆ ಸಿಗುತ್ತೆ. ಬಟ್ ನಾನು ಏನು ಆರ್ಡರ್ ಮಾಡಿ ಒಂದು 5-6 ಡೇಸ್ ಆಯಿತು. ನನಗೆ ಸಿಕ್ಕಿರೋ ಪ್ರೈಸ್ ಏನಪ್ಪ ಅಂತಂದರೆ, ನನಗೆ ಸಿಕ್ಕಿದ್ದು ಎಷ್ಟಪ್ಪ ಅಂತಂದರೆ ಈಗ ತೋರಿಸ್ತೀನಿ ನಾನು ನಿಮಗೆ. ಹಾಂ 143 ರೂಪೀಸ್ಗೆ ನಾನು ಬೈ ಮಾಡಿದ್ದು, ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿದ್ದೆ. ಸೊ ಹಾಗಾಗಿ ನನಗೆ 143 ರೂಪೀಸ್ 143 ನನಗೆ ಸಿಕ್ಕಿರೋದು. ಈ ಒಂದು ಪ್ರೈಸಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ ನಂಗೆ ಸಿಕ್ತು. ಸೊ ಪ್ರಾಡಕ್ಟ್ ನಂಗೆ ತುಂಬ ಇಷ್ಟ ಆಯಿತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.